ಶೇರ್ ಮಾರ್ಕೆಟ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ ಗೆಳೆಯರೆ. ಈಗ ಇದು ನನ್ನ ನಾಲ್ಕನೇ ವಿಡಿಯೋ ಮಾಡಬೇಕಾಗಿರೋ ನನ್ನ ಅವಶ್ಯಕತೆ ಏನಾಗಿತ್ತು ಅಂತಂದರೆ, ಮೊದಲನೇದಾಗಿ ಕೆಲವರಿಗೆ ಶೇರ್ ಮಾರ್ಕೆಟ್ ಮೇಲೆ ಆಸಕ್ತಿ ಜಾಸ್ತಿ. ಸ್ಟಾಕ್ ಮಾರ್ಕೆಟ್ ಮೇಲೆ ಬಂಡವಾಳ ಹಾಕಿದ ತಕ್ಷಣ ದುಡ್ಡು ಬರುತ್ತೆ, ಕಾಮನ್ನಾಗಿ ಜಾಸ್ತಿ ಎಲ್ಲ ಕಡೆ ಹೇಳ್ತಾ ಇರೋದು ಇದು ಒಂದೇ. ಆದರೆ ಅದೇ ಥರ ಒಂದು 100ಕ್ಕೆ ಒಂದು 80-90 ಜನ ಅಲ್ಲಿ ಬಿಡೋರೇ ಜಾಸ್ತಿ. ತಮ್ಮ ಏನು ಬಂಡವಾಳ ಇರುತ್ತೆ, ತನ್ನ ಸೊತ್ತು ಗಿತ್ತು ಎಲ್ಲವನ್ನು ಮಾರಿಬಿಟ್ಟು ಅಲ್ಲಿ ಬಂಡವಾಳ ಹಾಕ್ತಾರೆ, ತಮ್ಮ ಎಲ್ಲವನ್ನು ಕಳ್ಕೊಂಡು ಹೊರಗಡೆ ಬರ್ತಾರೆ. ಇದು ಎರಡೂ ಆಗಬಾರ್ದು. ನಿಜವಾದ ಶೇರ್ ಮಾರ್ಕೆಟ್ ಅಂತಿದ್ರೇನು, ಅದನ್ನು ಸರಿಯಾದ ಬಳಕೆ ಹೇಗೆ ಮಾಡ್ಕೋಬೇಕು, ಅದರಿಂದ ಯಾವ ಥರ ನಾವು ಹುಷಾರಾಗಿರಬೇಕು, ಇವೆಲ್ಲವನ್ನು ಸಹ ನಾವು ತಿಳ್ಕೊಂಡು ಒಳಗಡೆ ಹೋದರೆ ಮಾತ್ರ ಅಲ್ಲಿ ಲಾಭ ಮಾಡ್ಬೋದು ಅಥವಾ ನಷ್ಟ ಆಗದೆ ತಡ್ಕೋಬೋದು. ಇದು ಎರಡರಲ್ಲಿ ಯಾರೋ ಒಂದನ್ನು ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಬೇಸಿಕ್ ವೀಡಿಯೋವನ್ನು ನಾನು ನಿಮ್ಮೆಲ್ಲರಿಗೂ ಸಹ ಹೇಳಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೆ. ಈಗ ಮೊದಲನೇದಾಗಿ ಒಂದು ಈಡಲ್ ವೀಸ್ ಮೊಬೈಲ್ ಆ್ಯಪ್ ಟ್ರೇಡರ್ ಒಂದನ್ನು ತಗೊಳ್ತಾ ಇದ್ದೀನಿ. ಈಡಲ್ ವೀಸ್ ಟ್ರೇಡರ್ ಅಂತ. ಈಗ ಅಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡನ್ನೂ ತೋರಿಸ್ತಾ ಇದ್ದಾರೆ. ಸೆನ್ಸೆಕ್ಸ್ ನಿನ್ನೆ ದಿನ 38,164ಕ್ಕೆ ಕ್ಲೋಸ್ ಆಗಿದೆ ಮತ್ತು ನಿಫ್ಟಿ 11,456 ಪಾಯಿಂಟ್ಗಳಲ್ಲಿ ಕ್ಲೋಸ್ ಆಗಿದೆ. ಈಗ ಶೇರ್ ಮಾರ್ಕೆಟ್ನಲ್ಲಿ ಏನಿದು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಅಂತಂದರೆ, ಸೆನ್ಸೆಕ್ಸ್ ಅನ್ನೋದು 30 ಕಂಪನಿಗಳ ಒಂದು ಡೇಟಾ, ಎಷ್ಟು ಪಾಯಿಂಟ್ ಇದೆ ಅನ್ನೋದನ್ನ ಆ 30 ಕಂಪನಿಗಳು ಮೇಲ್ಗಡೆ ಹೋಗ್ತಾ ಇದೆಯಾ ಅಥವಾ ಕೆಳಗಡೆ ಬರ್ತಾ ಇದೆಯಾ, ಓವರಾಲ್ ಸೆನ್ಸೆಕ್ಸ್ನಲ್ಲಿರುವ ಎಲ್ಲ ಕಂಪನಿಗಳನ್ನು ಒಂದು ಮುಖ್ಯವಾದ ಒಂದು 30 ಕಂಪನಿಗಳ ಒಂದು ಸೂಚ್ಯಂಕವನ್ನು ಮಾತ್ರ ತೋರಿಸ್ತಾ ಇರ್ತಾರೆ. ಈ ನಿಫ್ಟಿ ಅನ್ನೋದೇನು ಅಂತಂದರೆ ಒಂದು 50 ಕಂಪನಿಗಳ ಒಂದು ಸೂಚ್ಯಂಕ. ಈ ನಿಫ್ಟಿಯಲ್ಲಿರುವ ಎಲ್ಲ ಕಂಪ್ನಿಗಳನ್ನ ನೋಡೋಕ್ಕಾಗಲ್ಲ. ಈಗ ನಾವು ಹೇಳ್ತೀವಿ ಅನ್ನ ಬೆಂದಿದೆಯಲ್ಲ ಅನ್ನೋದು ಒಂದೇ ಒಂದು ಅಕ್ಕಿ ಕಾಳನ್ನ ತೊಗೊಂಡು ನಾವು ನೋಡಬೇಕು ಅನ್ನೋದು. ಅದೇ ಥರ ಇದುವೇ ನಿಫ್ಟಿನಲ್ಲಿರುವ ಎಲ್ಲ ಕಂಪನಿಗಳು ಮೇಲ್ಗಡೆ ಹೋಗ್ತಾ ಇದೆಯೋ ಅಥವಾ ಕೆಳಗಡೆ ಬರ್ತಾ ಇದೆಯಾ, ಈ ಟ್ರೆಂಡ್ ಏನಿದೆ ಅನ್ನೋದನ್ನ ಈ ನಿಫ್ಟಿ ಸೂಚ್ಯಂಕ ತೋರಿಸುತ್ತೆ. 11,456 ಅನ್ನೋದು ಈ 50 ಕಂಪನಿಗಳ ಸೇರಿಸಿ ಒಂದೊಂದು ಕಂಪನಿಗೂ ಇಷ್ಟಂತ ವ್ಯಾಲ್ಯೂವನ್ನು ಹಾಕಿರ್ತಾರೆ. ಅದೆಲ್ಲ ಎಷ್ಟು ಆಗಿದೆ ಅಥವಾ ಎಷ್ಟು ಕಡಿಮೆ ಆಗಿದೆ. ಈಗ ನೋಡಿ 11,456 ಅನ್ನೋದು ಅದರಲ್ಲಿ ಒಂದು 64 ಪಾಯಿಂಟ್ಗಳು ಕಡಿಮೆ ಆಗಿದೆ ಅಂತಂದರೆ ಇದು ನಿನ್ನೆ ಆಗಿರುವಂಥದ್ದು. ಇವತ್ತು 23ನೇ ತಾರೀಕು 2019 ಮಾರ್ಚ್ ತಿಂಗಳು. ನಿನ್ನೆ ಆಗಿರೋದನ್ನ ಇಲ್ಲಿ ತೋರಿಸ್ತಾ ಇದೆ. ಈಗ ಸೆನ್ಸೆಕ್ಸ್ನಲ್ಲಿ ಯಾವ್ಯಾವ ಕಂಪನಿಗಳಿದ್ದಾವೆ, ಆ 30 ಕಂಪನಿಗಳು ಯಾವುದು ಅಂತಂದರೆ ಏಷ್ಯನ್ ಪೇಂಟು, ಆಕ್ಸಿಸ್ ಬ್ಯಾಂಕ್, ಬಜಾಜ್ ಆಟೋ, ಬಜಾಜ್ ಫಿನ್ಕಾರ್ಪ್, ಭಾರತಿ ಏರ್ಟೆಲ್, ಕೋಲ್ ಇಂಡಿಯಾ, HCL ಟೆಕ್, HDFC ಬ್ಯಾಂಕ್, ಹೀರೋ ಮೋಟೋಕಾರ್ಪ್, ಹಿಂದೂಸ್ತಾನ್ ಯೂನಿಲಿವರ್, ICICI ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್, ಇನ್ಫೋಸಿಸ್, ITC, ಕೋಟಕ್ ಮಹೀಂದ್ರ ಬ್ಯಾಂಕ್, L&T, ಮಹೀಂದ್ರ ಆ್ಯಂಡ್ ಮಹೀಂದ್ರ, ಮಾರುತಿ ಸುಜುಕಿ, NTPC, ONGC, ಪವರ್ ಗ್ರಿಡ್ ಕಾರ್ಪೊರೇಷನ್, ರಿಲಯನ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸನ್ ಫಾರ್ಮಾ, ಟಾಟಾ ಮೋಟಾರ್ಸ್, DVR, ಟಾಟಾ ಸ್ಟೀಲ್, TCS, ವೇದಾಂತ ಆ್ಯಂಡ್ ಯೆಸ್ ಬ್ಯಾಂಕ್. ಈ 30 ಕಂಪನಿಗಳು ಒಂದು ಡೇಟಾ ಏನಿದೆ, ಅದರ ಬೆಲೆ ಏನಿದೆ, ಅದನ್ನೆಲ್ಲ ಸೇರಿಸಿ, ಪೂರ್ತಿ ಸೇರಿಸಲ್ಲ, ಒಂದೊಂದಕ್ಕೂ ಒಂದೊಂದು ವೆಯ್ಟೇಜ್ ಅಂತ ಕೊಟ್ಟಿರ್ತಾರೆ. ಎಲ್ಲವನ್ನು ಸೇರಿಸಿ 38,164ರಲ್ಲಿ ನಿಂತಿದೆ. ಮತ್ತು NSEನಲ್ಲಿ ಯಾವ್ಯಾವ ಕಂಪನಿಗಳಿದ್ದಾವೆ, ಅದಾನಿ ಪವರ್, ಏಷ್ಯನ್ ಪೇಂಟ್, ಆಕ್ಸಿಸ್ ಬ್ಯಾಂಕ್, ಬಜಾಜ್ ಆಟೋ, ಬಜಾಜ್ ಫಿನ್ಸರ್ವ್, ಬಜಾಜ್ ಫೈನಾನ್ಸ್ ಕಾರ್ಪೊರೇಷನ್, ಭಾರತಿ ಏರ್ಟೆಲ್, BPCL, ಸಿಪ್ಲಾ, ಕೋಲ್ ಇಂಡಿಯಾ, ಡಾಕ್ಟರ್ ರೆಡ್ಡಿ, ಈಚರ್ ಮೋಟಾರ್ಸ್, ಗೈಲ್, ಗ್ರಾಸಿಮ್, HCL ಟೆಕ್, HDFC ಬ್ಯಾಂಕ್, ಹೀರೋ ಮೋಟೋಕಾರ್ಪ್, ಹಿಂಡಾಲ್ಕೋ, ಹಿಂದೂಸ್ತಾನ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಯೂನಿಲಿವರ್, ಇಂಡಿಯಾಬುಲ್ಸ್ ಹೌಸಿಂಗ್ ಫೈನಾನ್ಸ್, ICICI ಬ್ಯಾಂಕ್, ಇನ್ಫ್ರಾಟೆಲ್, ಇನ್ಫೋಸಿಸ್, IOC, ITC, JSW ಸ್ಟೀಲ್, ಕೋಟಕ್ ಮಹೀಂದ್ರ ಬ್ಯಾಂಕ್, L&T, M&M, ಮಹೀಂದ್ರ ಆ್ಯಂಡ್ ಮಹೀಂದ್ರ, ಮಾರುತಿ, NTPC, ONGC, ಪವರ್ ಗ್ರಿಡ್, ರಿಲಯನ್ಸ್, SBI, ಸನ್ ಫಾರ್ಮಾ, ಟಾಟಾ ಮೋಟಾರ್ಸ್, ಟಾಟಾ ಸ್ಟೀಲ್, TCS, ಟೆಕ್ ಮಹೀಂದ್ರ, ಟೈಟಾನ್, ಅಲ್ಟ್ರಾ ಸಿಮೆಂಟ್, UPL, ವೇದಾಂತ, ವಿಪ್ರೋ, ಯೆಸ್ ಬ್ಯಾಂಕ್ ಆ್ಯಂಡ್ ಜಿ ಲಿಮಿಟೆಡ್ ಅಂತ. ಸೊ ಇಷ್ಟು ಕಂಪನಿಗಳ ಒಂದು 50 ಕಂಪನಿಗಳಿದ್ದಾವೆ. 50 ಕಂಪನಿಗಳ ಒಂದು ಡೇಟಾವನ್ನು ಸಹ NSEನಲ್ಲಿ ತೋರಿಸ್ತಾ ಇರ್ತಾರೆ. ಈಗ ಯಾವುದಾದ್ರು ಒಂದು ಕಂಪನಿನ ತೊಗೊಂಡ್ರೆ ಯಾವುದಾದ್ರು ಒಂದನ್ನು ತೊಗೊಳ್ತೀನಿ. ನಿಫ್ಟಿ ರಿಯಾಲಿಟಿನಲ್ಲಿರುವ ಒಂದು DLFನ ತೊಗೊಳ್ತೀನಿ. DLF ಕಂಪನಿಯ ಇವತ್ತಿನ ಒಂದು ಶೇರ್ನ ಬೆಲೆ ₹196.15. ಏನಿದು, ಇಲ್ಲಿ ಕೆಲವೊಂದು ಡೇಟಾಗಳನ್ನ ಕೊಟ್ಟಿರ್ತಾರೆ. ಓಪನ್ ಅಂತಂದಾಗ ಈ ದಿನ ವ್ಯವಹಾರಕ್ಕೆ
9 ಗಂಟೆಗೆ ಓಪನ್ ಆದಾಗ 9:15ಗೆ ಓಪನ್ ಆಗುತ್ತೆ. 9:15ಗೆ ಓಪನ್ ಆದಾಗ ಇದರ ಬೆಲೆ 200 ರೂಪಾಯಿ 10 ಪೈಸೆ ಇತ್ತು. ಅದರ ಕೆಳಗಡೆ ಕೊಟ್ಟಿದ್ದಾರೆ ಹೈ. ಈ ದಿನ ವ್ಯವಹಾರ ನಡೆದಂತಹ ದಿನದಲ್ಲಿ 202.70 ಪೈಸೆವರೆಗೆ ಇದರ ಈ ಒಂದು ಶೇರ್ನ ಬೆಲೆ ಜಾಸ್ತಿ ಆಗಿದೆ. ಮತ್ತು ಲೋ ಕೆಳಗಡೆ ಇರೋದು ನೋಡಿ, ಇಲ್ಲಿರೋದು 195.40. ಇಲ್ಲಿ ಆಸ್ಕ್ ಮತ್ತು ಬಿಡ್ ಅಂತಿದೆ ನೋಡಿ ಪಕ್ಕದಲ್ಲಿ. ಬಿಡ್ ಅಂತಂದರೆ ಕೇಳೋರು, ಯಾರು ತೊಗೊಳ್ತಾರೋ ಅವ್ರು ಎಷ್ಟು ಪ್ರೈಸ್ ಕೇಳ್ತಾ ಇದ್ದಾರೆ, ಎಷ್ಟು ಬೆಲೆಗೆ ಆ ಶೇರ್ನ ಕೇಳ್ತಾ ಇದ್ದಾರೆ ಅನ್ನೋದು. ಆಸ್ಕ್ ಅಂತಂದರೆ ಅಲ್ಲಿ ಮಾರೋರು ಎಷ್ಟು ಕೇಳ್ತಾ ಇದ್ದಾರೆ ಅಂತ. ಈ ಮಾರೋರು 196 ರೂಪಾಯಿ 15 ಪೈಸೆಗೆ ಕೊಡ್ತೀನಿ, ಯಾರು ತೊಗೊಳ್ತೀರಾ ಅನ್ನೋದನ್ನ ಅವ್ರು ಆರ್ಡ್ರ್ ಹಾಕಿದ್ದಾರೆ ಅಂತ ಅರ್ಥ. ಬಿಡ್ ಅನ್ನೋದು ತೊಗೊಳ್ಳೋರು ಎಷ್ಟಕ್ಕೆ ಆರ್ಡ್ರ್ ಹಾಕಿದ್ದಾರೆ ಅಂತ. ಇದರ ಎರಡರ ಮಧ್ಯೆ ಯಾವ ಬೆಲೆ ಒಂದು ಬರುತ್ತೋ ಆವಾಗ ಏನಾಗುತ್ತೆ, ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಈಗ ಆಸ್ಕ್ ಅನ್ನೋಂತಹ ಜಾಗದಲ್ಲಿ 196 ರೂಪಾಯಿ 15 ಪೈಸೆ ಅಂತಿದೆ. ನಿಮ್ಗೆ ಅಷ್ಟಕ್ಕೂ ಓಕೆ ಆದರೆ 196 ರೂಪಾಯಿ 15 ಅಂತ ಕೊಟ್ಟ ತಕ್ಷಣ ನಿಮಗೆ ಅದು ನಿಮ್ಮ ಅಕೌಂಟ್ಗೆ ಬರುತ್ತೆ. ಪ್ರೀವಿಯಸ್ ಕ್ಲೋಸ್ ಅಂತ ಒಂದಿದೆ, 199 ರೂಪಾಯಿ 35 ಪೈಸೆ. ಏನು ಅಂತಂದರೆ ನಿನ್ನೆ ದಿನ ಈ ವ್ಯವಹಾರಕ್ಕೆ ಹಿಂದಿನ ದಿನ ಏನಾಗಿದೆ, ಎಷ್ಟು ಕ್ಲೋಸ್ ಆಗಿದೆ ಅನ್ನೋದು. ಮತ್ತು ವಾಲ್ಯೂಮ್, ಒಂದು ದಿನದಲ್ಲಿ ಎಷ್ಟು ಶೇರುಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸಾಕ್ಷನ್ ಆಗಿದೆ, ಅಂದರೆ ವ್ಯಾಪಾರ ನಡೆದಿದೆ ಅನ್ನೋದು. ಇಲ್ಲಿ 91,53,838 ಶೇರುಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗಿದೆ ಅನ್ನೋದು. ಕೆಲವರು ಏನು ಮಾಡ್ತಾರೆ ಅಂದರೆ ಮಾರಿದ ತಕ್ಷಣ ತಗೊಳ್ಳ ತಕ್ಷಣ ಮಾರ್ತಾರೆ. ಇವು ಇಬ್ಬರ ಮಧ್ಯೆನೇ ನಡೆದಿರ್ಬೋದು, ಅಥವಾ ಸುಮಾರು ಜನ ಭಾರತದಲ್ಲಿರುವ ಪ್ರಪಂಚದಲ್ಲಿ ಎಲ್ಲಿದ್ದರೂ ಸಹ ಇದನ್ನು ಆನ್ಲೈನ್ ಮೂಲಕ ತಗೋಬೋದು ಮತ್ತು ಮಾರ್ಬೋದು. ಈಗ ಕೆಳಗಡೆ 52 ವೀಕ್ ಹೈ ಅಂತಿದೆ. ಈ 52 ವೀಕ್ ಹೈ ಅಂತಂದರೆ ಕಳೆದ ಒಂದು ವರ್ಷದಲ್ಲಿ ಈ ಒಂದು ಶೇರ್ನ ಅತಿ ಹೆಚ್ಚಿನ ಬೆಲೆ, ಗರಿಷ್ಠ ಬೆಲೆ ಏನಂತಂದರೆ 226 ರೂಪಾಯಿ 15 ಪೈಸೆ. ಮತ್ತು ಕಳೆದ ಒಂದು ವರ್ಷದಲ್ಲಿ ಅತ್ಯಂತ ಕಡಿಮೆ ಬೆಲೆ 142 ರೂಪಾಯಿ. ಈ 142ಕ್ಕೆ ತೊಗೊಂಡಿದ್ರೆ ಖಂಡಿತ ಇವತ್ತು 196 ರೂಪಾಯಿಗೆ ಮಾರ್ಬೋದಿತ್ತು. ಇದು ಮಾರ್ಕೆಟ್ ಕ್ಯಾಪ್ ಅಂತಂದರೆ ಈ ಒಂದು ಕಂಪನಿಯ ಒಂದು ಒಟ್ಟು ಬಂಡವಾಳ ಎಷ್ಟಿದೆ ಮಾರ್ಕೆಟಿನಲ್ಲಿ ಅಂತಂದರೆ 35,002 ಕೋಟಿ ರೂಪಾಯಿಗಳು. ಲೋ ಸರ್ಕ್ಯೂಟ್ ಮತ್ತು ಹೈ ಸರ್ಕ್ಯೂಟ್ ಅಂತ ಲಾಸ್ಟ್ ಲೈನಲ್ಲಿ ಕೊಟ್ಟಿದ್ದಾರೆ. ಒಂದು ವ್ಯವಹಾರದಲ್ಲಿ ಕೆಲವು ಕಂಪನಿಗಳಿಗೆ ಏನು ಮಾಡಿರ್ತಾರೆ, ಹೈ ಸರ್ಕ್ಯೂಟ್ ಮತ್ತು ಲೋ ಸರ್ಕ್ಯೂಟ್ನ ಫಿಕ್ಸ್ ಮಾಡಿರ್ತಾರೆ. ಈ ಎರಡು ಬೆಲೆಗಳ ಮಧ್ಯೆ ಮಾತ್ರ ನಾವು ವ್ಯವಹಾರವನ್ನು ನಡೆಸಬಹುದು, ಅದಕ್ಕಿಂತ ಕಡಿಮೆ ಕೇಳೋಂಗಿಲ್ಲ, ಅದಕ್ಕಿಂತ ಜಾಸ್ತಿ ಮಾರೋಂಗಿಲ್ಲ ಅನ್ನೋದು. ಲೋ ಸರ್ಕ್ಯೂಟ್ ಅಂತಂದರೆ 176 ರೂಪಾಯಿ 55 ಪೈಸೆ ಅದರ ಕನಿಷ್ಠ ಬೆಲೆ, ಅಂದಿನ ಬೆಲೆ. ಅಲ್ಲಿವರೆಗೆ ಮಾತ್ರ ವ್ಯವಹಾರ ನಡೆಸಬಹುದು, ಅದಕ್ಕಿಂತ ಕಡಿಮೆಗೆ ತೊಗೊಳಕ್ಕಾಗಲ್ಲ ಮತ್ತು ಮಾರೋಕ್ಕಾಗಲ್ಲ. ಹೈ ಸರ್ಕ್ಯೂಟ್ ಮೇಲ್ಗಡೆ ಪಕ್ಕದಲ್ಲಿ ನೋಡಿ, ಹೈ ಸರ್ಕ್ಯೂಟ್ ಅಂತಿದೆ 215.75. ಈ ಒಂದು ದಿನದಲ್ಲಿ 215.75 ಅನ್ನೋದು ಗರಿಷ್ಠ ಬೆಲೆ ಆಗಿರುತ್ತೆ, ಅದಕ್ಕಿಂತ ಜಾಸ್ತಿ ಮಾರೋಕ್ಕಾಗಲ್ಲ. ಮಾರಿದ್ರೂ ಸಹ ವ್ಯವಹಾರ ನಡೆಯಲ್ಲ, ಅಲ್ಲೇ ಕ್ಲೋಸ್ ಆಗುತ್ತೆ. ಇದು ಹೈ ಸರ್ಕ್ಯೂಟ್ ಮತ್ತು ಲೋ ಸರ್ಕ್ಯೂಟ್. ಮುಂದಿನ ವಿಡಿಯೋಗಳಲ್ಲಿ ಹೇಗೆ ವ್ಯವಹಾರ ಮಾಡ್ತಾರೆ, ಆ ಲೈವ್ ಟ್ರೇಡಿಂಗ್ ಹೇಗಿರುತ್ತೆ, ನಾವು ಯಾವುದ್ಯಾವುದನ್ನು ನೋಡಿಕೊಂಡು ಯಾವ ಥರ ಮಾಡ್ಬೋದು ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಲೈಕ್ ಒತ್ತಿ. ನನಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ನನಗೆ ತುಂಬ ಸಹಕಾರಿಯಾಗಿರುತ್ತೆ. ತಮ್ಮೆಲ್ಲರಿಗೂ ಧನ್ಯವಾದಗಳು.